ಸಿದ್ದು ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕತ್ವ ವಹಿಸಲು ಬೆಳಗಾವಿ ಸಾಹುಕಾರ್ ರೆಡಿ. ಸಿದ್ದು ಅವರ ಉತ್ತರಾಧಿಕಾರಿ ಯಾರು ಅಂದ್ರೆ ಸತೀಶ್ ಜಾರಕಿಹೊಳಿ. ಅಹಿಂದ ನಾಯಕತ್ವ ವಹಿಸಲು ಬೆಳಗಾವಿ ಸಾಹುಕಾರ್ ರೆಡಿ. ಈಗ ಅಹಿಂದ ನಾಯಕತ್ವಕ್ಕಾಗಿ ತೆರೆಮರೆಯ ಕಸರತ್ತು ಜೋರಾಗೇ ಇದೆ. ಸಿದ್ದರಾಮಯ್ಯ ಬಳಿಕ ಅಹಿಂದ ನಾಯಕತ್ವ ಯಾರ ಕೈಯಲ್ಲಿರುತ್ತೆ? ಇದಕ್ಕೆ ಉತ್ತರವಾಗಿ ನಿಂತಂತ ಅಹಿಂದ ಸತೀಶ್ ಜಾರಕಿಹೊಳಿ. ಅಹಿಂದ ನಾಯಕತ್ವದ ಸಂಬಂಧವೇ ದೆಹಲಿಗೆ ಯಾತ್ರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ಅಹಿಂದ ಲೀಡರ್ಸ್ ಟಾಕ್ ಅನ್ನುವಂಥದ್ದು. ಸಿದ್ದರಾಮಯ್ಯ ಈವರೆಗೂ ಅಹಿಂದ ಮತ ಚದುರಿ ಹೋಗಲ್ಲ. ಸಿದ್ದರಾಮಯ್ಯ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಅಹಿಂದ ಮತದ್ದೇ ಸುದ್ದಿ ಇರುತ್ತೆ. ಆದ್ರೆ ಸಿದ್ದು ಬಳಿಕ ಅಹಿಂದ ಮತ ಒಗ್ಗೂಡಿಸೋದಿದೆಯಲ್ಲ, ಇದು ಸವಾಲಿನ ಕೆಲಸ. ಪಕ್ಷದ ದೃಷ್ಟಿಯಿಂದ ಎರಡನೇ ಹಂತದ ಅಹಿಂದ ನಾಯಕತ್ವ ಬೆಳೆಸಬೇಕು. ಅಹಿಂದ ನಾಯಕತ್ವ ವಹಿಸುವ ಅಗತ್ಯತೆಯ ಬಗ್ಗೆ ಸತೀಶ್ ಮನವರಿಕೆಯನ್ನ ಮಾಡ್ತಾರಂತೆ. ಖರ್ಗೆ ಭೇಟಿ ಮಾಡಿ ಬಂದ ಬಳಿಕ ಸಕ್ರಿಯವಾದ ಜಾರಕಿಹೊಳಿ ಪ್ರವಾಸ ಹೋದ ಕಡೆಯಲ್ಲೆಲ್ಲ ಅಹಿಂದ ಮುಖಂಡರ ಜೊತೆಗೆ ಸಭೆ ಆಗ್ತಿದೆ. ಅಹಿಂದ ಅನ್ನುವಂಥ ನಾಯಕತ್ವ ಏನಿದೆಯಲ್ಲ, ಇದನ್ನ ಅಹಿಂದ ನಾಯಕರು ಒಗ್ಗೂಡಿಸಿ ಇದನ್ನ ಉಳಿಸಿಕೊಳ್ಳಬೇಕು, ಬೆಳೆಸುವಂತಹ ಅಗತ್ಯ ಇದೆ ಅನ್ನುವಂಥದ್ದು. ಅಹಿಂದ ನಾಯಕತ್ವಕ್ಕಾಗಿ ತೆರೆಮರೆಯಲ್ಲಿ ಕಸರತ್ತು ಜೋರಾಗಿ ನಡೀತಿದೆ. ಸಿದ್ದರಾಮಯ್ಯ ಬಳಿಕ ಅಹಿಂದ ನಾಯಕತ್ವ ಯಾರ ಕೈಯಲ್ಲಿರುತ್ತೆ? ಇದಕ್ಕೆ ಉತ್ತರವಾಗಿ ಈಗ ಸತೀಶ್ ಜಾರಕಿಹೊಳಿ ನಿಂತಿದ್ದಾರೆ. ಅಹಿಂದ ನಾಯಕತ್ವದ ಸಂಬಂಧವೇ ದೆಹಲಿಗೆ ಯಾತ್ರೆಯನ್ನ ಮಾಡಿದ್ರ? ಹಾಗಾದ್ರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ಅಹಿಂದ ಲೀಡರ್ಸ್ ಮಾತುಕತೆ ಆಗಿರುವಂತದ್ದು. ಸಿದ್ದರಾಮಯ್ಯ ಈವರೆಗೂ ಕೂಡ ಅಹಿಂದ ಮತ ಚದುರಿ ಹೋಗಿಲ್ಲ. ಎಲ್ಲಿ ತನಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೋ ಅಲ್ಲಿ ತನಕ ಅಹಿಂದ ನಾಯಕತ್ವ ಮುಂದುವರಿತಾ ಇರುತ್ತೆ. ಆದ್ರೆ ಸಿದ್ದು ಬಳಿಕ ಈ ನಾಯಕತ್ವವನ್ನ ಉಳಿಸ್ಕೊಳ್ಳೋದಿದೆಯಲ್ಲ, ಇದು ಸವಾಲಿನ ಕೆಲಸ ಅಂತಿದ್ದಾರೆ. ಹಾಗಾಗಿ ಸಿದ್ದು ಬಳಿಕ ಅಹಿಂದ ಮತವನ್ನ ಒಗ್ಗೂಡಿಸುವುದು ಸವಾಲಾಗಿರುತ್ತೆ. ಇದನ್ನ ಉಳಿಸಿಕೊಳ್ಳಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಈಗ ಪಕ್ಷದ ದೃಷ್ಟಿಯಿಂದ ಎರಡನೇ ಹಂತದ ಅಹಿಂದ ನಾಯಕತ್ವವನ್ನ ಬೆಳೆಸೋಕೆ ನಾನಾ ಪ್ರಯತ್ನಗಳು ನಡೀತಿದೆ. ಅಹಿಂದ ನಾಯಕತ್ವ ವಹಿಸುವಂತಹ ಅಗತ್ಯತೆ ಬಗ್ಗೆ ಈಗ ಸತೀಶ್ ಜಾರಕಿಹೊಳಿ ಮನವರಿಕೆಯನ್ನ ಮಾಡಿದ್ದಾರೆ. ಖರ್ಗೆ ಭೇಟಿ ಮಾಡಿ ಬಂದ ಬಳಿಕ ಸಕ್ರಿಯವಾಗಿದ್ದಾರೆ ಜಾರಕಿಹೊಳಿ. ಪ್ರವಾಸ ಹೋದ ಕಡೆಯೆಲ್ಲ ಅಹಿಂದ ನಾಯಕರನ್ನ ಸೇರಿಸುವುದು, ಅಹಿಂದ ಮುಖಂಡರ ಜೊತೆಗೆ ಸಭೆ ಮಾಡೋದೇ ನಡೆದಿದೆ. ಜಾರಕಿಹೊಳಿ ಸಿದ್ದರಾಮಯ್ಯ ಆಪ್ತ ಬಣದ ಬೆಂಬಲ, ಅಹಿಂದ ಮುಂದಿಟ್ಟುಕೊಂಡು ಸಿಎಂ ಸ್ಥಾನಕ್ಕೆ ಬೇಡಿಕೆ ಅನ್ನೋದು ಏನೇನು ಪ್ಲಸ್ ಪಾಯಿಂಟ್ಸ್ ಇದೆ ಅಂತ ನೋಡ್ತಾ ಇದ್ದೀವಿ ಈಗ ಸತೀಶ್ ಜಾರಕಿಹೊಳಿಗೆ. ಇನ್ನು ಪಕ್ಷದ ಸಂಘಟನೆಯಲ್ಲಿ ತಮ್ಮದೇ ಆದ ಹಿಡಿತವಿದೆ ಜಾರಕಿಹೊಳಿಗೆ. ಸಿದ್ದು ಬಳಿಕ ಅಹಿಂದಗೆ ಬೇರೆ ನಾಯಕತ್ವ ಕಂಡಿಲ್ಲ. ಈ ನಿರ್ವಾತವನ್ನ ತುಂಬಿಕೊಳ್ಳಲು ಈಗ ಸತೀಶ್ ಜಾರಕಿಹೊಳಿ ಪ್ರಯತ್ನ ಮಾಡುತ್ತಿದ್ದಾರಂತೆ. ಕೆಪಿಸಿಸಿ ಪಟ್ಟ ಸಿಕ್ಕರೆ ಅಹಿಂದ ಗಟ್ಟಿಗೊಳಿಸಲು ನಿರ್ಧಾರ. ಜಾರಕಿಹೊಳಿ ಸಿದ್ದರಾಮಯ್ಯ ಆಪ್ತ ಬಣದ ಬೆಂಬಲವೂ ಕೂಡ ಇದೆ ಜಾರಕಿಹೊಳಿಗೆ. ಈಗ ಅಹಿಂದ ಅನ್ನುವಂಥದ್ದನ್ನ ಮುಂದಿಟ್ಟುಕೊಂಡು ಸಿಎಂ ಸ್ಥಾನಕ್ಕೆ ಬೇಡಿಕೆ ಇಡ್ತಾರೆ. ತಮ್ಮದೇ ಪಕ್ಷದ ಸಂಘಟನೆಯಲ್ಲಿ ತಮ್ಮದೇ ಆದಂತಹ ಹಿಡಿತವಿದೆ ಸತೀಶ್ ಜಾರಕಿಹೊಳಿಗೆ. ಮುಂದೆ ಸಿದ್ದು ನಂತರ ಯಾರು ಅಹಿಂದ ನಾಯಕರಾಗಬೇಕು ಅನ್ನೋಂಥ ಕೂಗು ಕೇಳಿ ಬಂದ್ರೆ ಅದು ಸತೀಶ್ ಜಾರಕಿಹೊಳಿ ಆಗಿರುತ್ತೆ ಅನ್ನುವಂಥ ರೀತಿಯಲ್ಲಿ ಈಗ ನಿರ್ವಾತವನ್ನ ತುಂಬಿಕೊಳ್ಳಲು ಸತೀಶ್ ಪ್ರಯತ್ನ ಮಾಡ್ತಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಪವರ್ ಶೇರಿಂಗ್, ಪವರ್ ಫೈಟ್ ಮಧ್ಯೆ ಒಂದೊಂದು ಹೆಸರುಗಳೇ ಹೊರಗೆ ಬರ್ತಾನೆ ಇದೆ. ಈಗ ಅಹಿಂದ ಕೂಗಿದು ಮುಂದೆ ಸಿದ್ದರಾಮಯ್ಯನವರ ನಂತರ ಯಾರು ಅಹಿಂದ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಕೇಳಿ ಬರುತ್ತೆ. ಪಕ್ಷದ ಸಂಘಟನೆಯಲ್ಲಿ ಅವರಿಗೆ ತಮ್ಮದೇ ಆದ ಹಿಡಿತವಿದೆ. ಇನ್ನು ಸಿದ್ದರಾಮಯ್ಯ ಬಣದ ನಾಯಕರುಗಳು, ಶಾಸಕರುಗಳು ಯಾರ್ಯಾರದ ಬೆಂಬಲವಿದೆಯಲ್ಲ, ಆ ಬಣದ ಬೆಂಬಲ ಅದೆಲ್ಲವೂ ಸತೀಶ್ ಜಾರಕಿಹೊಳಿಗೆ ಸಿಗತ್ತೆ. ಹಾಗಾಗಿ ಅದನ್ನ ಉಪಯೋಗಿಸಿಕೊಳ್ಳಿಕ್ಕೆ ಈಗ ಸತೀಶ್ ಜಾರಕಿಹೊಳಿ ಅವರು ಪ್ರಯತ್ನ ಮಾಡ್ತಿದ್ದಾರಾ? ಅಹಿಂದ ನಾಯಕತ್ವವನ್ನ ಉಳಿಸುವಂತಹ ಅಗತ್ಯತೆ ಪಕ್ಷದಲ್ಲಿ ಇದೆ ಅಂತ ಅವರಿಗೆ ಅನಿಸಿದೆಯಾ? ಆ ಕುರಿತಾಗಿ ಈಗ ಹೈಕಮಾಂಡ್ಗೆ ಅವರು ಮನವರಿಕೆ ಮಾಡ್ತಾರಾ ಅನ್ನುವಂಥದ್ದು. ಈ ನಿರ್ವಾತವನ್ನ ತುಂಬಿಕೊಳ್ಳೋಕೆ ಸತೀಶ್ ಪ್ರಯತ್ನ ಮಾಡ್ತಿದ್ದಾರೆ. ಕೆಪಿಸಿಸಿ ಪಟ್ಟ ಸಿಕ್ಕರೆ ಅಹಿಂದ ಗಟ್ಟಿಗೊಳಿಸಲು ಅವಕಾಶ ಅನ್ನುವಂಥದ್ದು. ಇನ್ನು ಸಚಿವ ಜಾರಕಿಹೊಳಿ ಸಿಎಂ ಆಗಬೇಕು ಅಂತ ಸಿಎಂ ಸ್ಥಾನಕ್ಕೆ ಬೇಡಿಕೆ ಇಡೋದಾದ್ರೆ ಅದು ಅಹಿಂದ ನಾಯಕ ಅನ್ನುವಂಥದ್ದನ್ನೇ ಮುಂದೆ ಇಟ್ಕೊಂಡು ಸಿಎಂ ಸ್ಥಾನಕ್ಕೆ ಬೇಡಿಕೆಯನ್ನ ಇಡುವಂತಹ ಸಾಧ್ಯತೆ ಕೂಡ ಇದೆ.